ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅಧ್ಯಕ್ಷರೇ, ಇವತ್ತು ಸಚಿವರು ಹೇಳಿದ್ರು ಈ ರೈತರಿಗೆ 5 ಕೋಟಿ ಅದು ಹೋಗುದಿಲ್ಲ, ವಕೀಲರುಗಳೇ 40-50% ತಗೊಂಡ್ಬಿಡ್ತಾರೆ ಬೇರೆ ಅಕೌಂಟ್ ಮಾಡಿ. ವಕೀಲರುಗಳು ಅಧ್ಯಕ್ಷರ ಕೇಳ್ರಿ, ಕೃಷ್ಣ 68% ಭಾಗ ನೀರಾವರಿ ಆಗುದಿದೆ. ಅದ್ರ ಬಗ್ಗೆ ನಮ್ಮದ ಭವಿಷ್ಯದ ಚಿಂತನೆ ಇದೆ. ಇಡೀ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಕೃಷ್ಣೆಗೆ ಇವತ್ತು ಕಾವೇರಿಗೆ ಎಷ್ಟು ಕೊಡ್ತೀರಿ ಅದ್ರದ್ದು 20 ಪಟ್ಟು ನಮ್ಮ ನೀರಾವರಿ ಯೋಜನೆ ಕೊಡ್ಬೇಕು. ಯಾಕಂದ್ರೆ ಕಾವೇರಿಯಿಂದ 12% ನೀರಾವರಿ, ಕೃಷ್ಣೆಯಿಂದ 68%. ಇದ್ರ ಮ್ಯಾಗೆ ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೋತೀನಿ, ನೀವು ಯಾವ್ದಾದ್ರು ಸಾಲ ತಗೊಂಡ್ ಬರ್ರಿ, ಏನಾರ ಮಾಡ್ರಿ, 1-2 ವರ್ಷನಾಗ 1.5 ಲಕ್ಷ ಕೋಟಿ ರೂಪಾಯಿ ಕೊಟ್ಟು ಈ ಯೋಜನೆ ಮುಗಿದ್ರೆ ಸಮಗ್ರ ಕರ್ನಾಟಕ, ಇವತ್ತೇನು ಅಸಮತೋಲನ ಇದೆ, ಪ್ರತ್ಯೇಕ ರಾಜ್ಯ ಅನ್ನೋ ಹೋಗಿದೆ, ಅದು ಏನಾದರೆ ಅಂತ್ಯ ಆಗ್ಬೇಕಾದ್ರೆ ಕೃಷ್ಣಗೆ ಹೆಚ್ಚಿನ ಮಾತು ಕೊಡ್ಬೇಕಂತ ವಿನಂತಿ. ಉಮನಾಥ್ ಕೋಟ್ಯಾನ್ ಅಧ್ಯಕ್ಷ, ರಾಷ್ಟ್ರೀಯ ಯೋಜನೆ ಉತ್ತರ ಹೇಳಕ್ಕೆ ಬಿಡಲ್ಲ. ಕೊಟ್ರ ಉತ್ತರ ಕೋನ್ ರೆಡ್ಡಿ ಅವರೇ, ರಾಷ್ಟ್ರೀಯ ಯೋಜನೆ ಆಗ್ಬೇಕಿದ್ದು ಅವ್ರ ಸಲಹೆನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಉಮನಾಥ್ ಕೋಟ್ಯಾನ್, ಇದು ಕೃಷ್ಣ ಬಗ್ಗೆ ಪ್ರಶ್ನೆ ಇದೆ. ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1344 ಮಾನ್ಯ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಿಗೆ ಕೇಳಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ